ನಮಸ್ಕಾರ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಮನೆಗೆ ಬರಬಾರದೆಂದು ಅವನಿಗೆ ಹೇಳಲಾಗಿತ್ತು. ಆದರೆ ಅವನು ಕೇಳಲಿಲ್ಲ. ಮನೆಗೆ ಬರಬೇಡ ಅಂತ ಅವನಿಗೆ ಎಷ್ಟೋ ಸಲ ವಾರ್ನಿಂಗ್ ಕೊಡಲಾಗಿತ್ತು. ಆದರೆ ಅವನು ಕೇಳಲಿಲ್ಲ. ಅದರ ಪರಿಣಾಮ ರಕ್ತಸಿಕ್ತ ದೇಹ, ಕೊಳೆತಿರುವ ಗಾಯಗಳು. ಒಮ್ಮೆ ಕಿರಣ್ ಅಡುಗೆ ಮನೆಯೊಳಗೆ ಇಣುಕಿ ನೋಡುತ್ತಾನೆ. ಅಲ್ಲಿ ಕಂಡಿದ್ದೇನು ಗೊತ್ತಾ? ರಕ್ತದಲ್ಲಿ ಮುಳುಗಿರುವಂತಹ ದೇಹ, ಮೈ ಮೇಲೆಲ್ಲ ಆಳವಾದ ಗಾಯಗಳು. ಹೌದು, ಅವಳು ಇನ್ನೂ ಅಲ್ಲೇ ಇದ್ದಾಳೆ. ಬನ್ನಿ ಅಸಲಿಗೆ ಆ ರಾತ್ರಿ ಏನಾಯ್ತು ಅಂತ ನೋಡೋಣ. ಕಿರಣ್ ಮತ್ತು ರಘು ಬಹಳ ಆಪ್ತ ಸ್ನೇಹಿತರು. ಕಿರಣ್ ಇರೋದು ಪನ್ವೇಲ್ನಲ್ಲಿ, ಆದರೆ ರಘು ವಾಸ ಮಾಡೋದು ಮುಂಬೈನ ಅಂಧೇರಿಯಲ್ಲಿ. ಇಬ್ಬರು ಯಾವುದೋ ಒಂದು ಕೆಲಸದ ವಿಷಯವಾಗಿ ಪರಿಚಯ ಆಗಿದ್ರು. ಆಮೇಲೆ ಒಳ್ಳೆ ದೋಸ್ತ್ಗಳಾಗಿದ್ರು. ಆವತ್ತು ಕಿರಣ್ ಆಫೀಸ್ ಕೆಲಸದ ಮೇಲೆ ಮುಂಬೈಗೆ ಬಂದಿದ್ದ. ಕೆಲಸ ಎಲ್ಲ ಮುಗಿದ ಮೇಲೆ ಸಂಜೆ ಸುಮ್ಮನೆ ಸಮುದ್ರದ ತಂಪಾದ ಗಾಳಿ ಸೇವಿಸೋಣ ಅಂತ ಜುಹು ಬೀಚ್ಗೆ ಬರ್ತಾನೆ. ಅಲ್ಲಿಗೆ ಬಂದ ಮೇಲೆ ಅವನಿಗೆ ತನ್ನ ಸ್ನೇಹಿತ ರಘು ನೆನಪಾಗ್ತಾನೆ. ತಕ್ಷಣ ರಘುಗೆ ಫೋನ್ ಮಾಡಿ, ಮಚ್ಚ, ನಾನು ಜುಹು ಬೀಚ್ ಹತ್ರ ಇದ್ದೀನಿ, ಫ್ರೀ ಇದ್ರೆ ಬಾ, ಸಿಗೋಣ ಅಂತ ಹೇಳ್ತಾನೆ. ರಘು ಕೂಡ ಖುಷಿಯಾಗಿ ಒಪ್ಕೊಳ್ತಾನೆ. ಆಫೀಸ್ ಮುಗಿಸಿ ರಘು ಜುಹು ಬೀಚ್ಗೆ ಬರ್ತಾನೆ. ಬಹಳ ದಿನಗಳ ನಂತರ ಸಿಕ್ಕಿದ್ರಿಂದ ಇಬ್ರು ಒಬ್ಬರಿಗೊಬ್ಬರು ತಬ್ಬಿಕೊಳ್ತಾರೆ. ಬೀಚ್ನಲ್ಲಿ ಸೂರ್ಯಾಸ್ತ ನೋಡುತ್ತಾ ಅಲ್ಲಿನ ಫೇಮಸ್ ಬೇಲ್ಪುರಿ, ಮಸಾಲೆ ಪುರಿ ಅಂತ ಚಾಟ್ಸ್ ತಿಂತ ಹರಟೆ ಹೊಡೆಯೋಕೆ ಶುರು ಮಾಡ್ತಾರೆ. ಹರಟೆಯಲ್ಲಿ ಮುಳುಗಿ ಹೋದ ಇವರಿಗೆ ಸಮಯದ ಪರಿಜ್ಞಾನವೇ ಇರಲಿಲ್ಲ. ಗಡಿಯಾರ ನೋಡುವಷ್ಟರಲ್ಲೇ ರಾತ್ರಿ 10 ಗಂಟೆ ಆಗಿ ಹೋಗಿತ್ತು. ಗಡಿಯಾರ ನೋಡಿದ ಕಿರಣ್ಗೆ ದಿಗಿಲಾಯಿತು. ಲೋ ರಘು, ಮಾತಲ್ಲೇ ಮುಳುಗೋದ್ವಿ, ಟೈಮ್ ನೋಡಲೇ ಇಲ್ಲ ಕಣೋ, ಪನ್ವೇಲ್ ತಲುಪೋದು ತುಂಬಾ ಲೇಟ್ ಆಗುತ್ತೆ ಅಂತ ಗಾಬರಿಯಾಗ್ತಾನೆ. ಪನ್ವೇಲ್ ದೂರ ಇರೋದ್ರಿಂದ ಮತ್ತು ರಾತ್ರಿ ಪ್ರಯಾಣ ಸೇಫ್ ಅಲ್ಲ ಅಂತ ಅನ್ನಿಸಿದ್ರಿಂದ ಕಿರಣ್ ಒಂದು ಐಡಿಯಾ ಮಾಡ್ತಾನೆ. ರಘು, ನಾಳೆ ನನಗೆ ಅಂತೇನು ಕೆಲಸ ಇಲ್ಲ, ಸುಮ್ನೆ ಇವತ್ತು ರಾತ್ರಿ ಅಷ್ಟು ದೂರ ಹೋಗೋದು ಬೇಡ, ಇವತ್ತು ನೈಟ್ ನಿನ್ನ ಮನೆಯಲ್ಲೇ ಉಳ್ಕೊಳ್ತೀನಿ, ನಾಳೆ ಬೆಳಗ್ಗೆ ಹೋಗ್ತೀನಿ, ಏನಂತೀಯಾ ಅಂತ ಕೇಳ್ತಾನೆ. ಇದನ್ನು ಕೇಳಿದ ತಕ್ಷಣ ರಘುವಿನ ಮುಖ ಬಣ್ಣವೇ ಬದಲಾಯಿತು. ಅವನ ಹಣೆ ಮೇಲೆ ಚಿಂತೆಯ ಗೆರೆಗಳು ಮೂಡಿದ್ದು, ಮೇಯೆಲ್ಲ ಬೆವರೋಕೆ ಶುರುವಾಯಿತು. ಅವನಿಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಇವನನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕಾ ಅಥವಾ ಬೇಡವಾ ಅನ್ನೋ ಗೊಂದಲ. ರಘು ಮೌನವಾಗಿರುವುದನ್ನು ನೋಡಿದ ಕಿರಣ್, ಏನೋ ಯೋಚನೆ ಮಾಡ್ತಾ ಇದೀಯಾ, ಮನೆಗೆ ಹೋಗೋಣ ಬಾ, ಹಾಗೆ ನಿಮ್ಮ ಮನೆಯವರನ್ನು ನೋಡಿದಂಗೆ ಆಗುತ್ತೆ ಅಂತಾನೆ. ರಘು ಕಷ್ಟಪಟ್ಟು ಮುಖದ ಮೇಲೆ ನಗು ತಂದುಕೊಂಡು, ಅಲ್ಲ ಕಣೋ ಕಿರಣ್, ಬಹಳ ವರ್ಷಗಳ ನಂತರ ಸಿಕ್ಕಿದ್ದೀವಿ, ಮನೆಗೆ ಹೋಗಿ ಏನ್ ಮಾಡ್ತೀಯಾ, ಇವತ್ತು ರಾತ್ರಿ ಇಡೀ ಮುಂಬೈ ರೌಂಡ್ಸ್ ಹಾಕೋಣ ಬಾ ಅಂತ ಪ್ಲಾನ್ ಚೇಂಜ್ ಮಾಡೋಕೆ ನೋಡ್ತಾನೆ. ಆದ್ರೆ ಕಿರಣ್ ಆಗಲೇ ತುಂಬಾ ಸುಸ್ತಾಗಿದ್ದ. ಇಲ್ಲ ಗುರು, ನಂಗೆ ಸಖತ್ ಸುಸ್ತಾಗ್ತಿದೆ, ಇವತ್ತು ರೆಸ್ಟ್ ಮಾಡ್ಬೇಕು, ಮನೆಗೆ ಹೋಗೋಣ ನಡಿ ಅಂತ ಹಠ ಮಾಡ್ತಾನೆ. ಕಿರಣ್ ಆಯಾಸ ನೋಡಿದ ರಘುಗೆ ಬೇರೆ ದಾರಿ ಇರಲಿಲ್ಲ. ಅನಿವಾರ್ಯವಾಗಿ ಒಪ್ಕೊಳ್ತಾನೆ. ಇಬ್ರು ಅಂಧೇರಿಯಲ್ಲಿರೋ ರಘುವಿನ ಮನೆ ಕಡೆ ಹೊರಡ್ತಾರೆ. ದಾರಿಯುದ್ದಕ್ಕೂ ರಘು ಮೌನವಾಗಿ ಏನೋ ಯೋಚನೆ ಮಾಡ್ತಿರ್ತಾನೆ. ಮನೆಯ ಬಗ್ಗೆ ಏನೂ ಮಾತನಾಡಲಿಲ್ಲ. ಕಿರಣ್ ಇದನ್ನೆಲ್ಲ ಗಮನಿಸ್ತಾ ಇರ್ತಾನೆ. ಕೊನೆಗೂ ಬಿಲ್ಡಿಂಗ್ ತಲುಪ್ತಾರೆ. ಮುಂಬೈ ಯಾವತ್ತೂ ಮಲಗಲ್ಲ ಅಂತಾರೆ, ಆದರೆ ರಘುವಿನ ಏರಿಯಾ ಮಾತ್ರ ಸ್ಮಶಾನದ ಹಾಗೆ ನಿಶ್ಶಬ್ದವಾಗಿತ್ತು. ಆ ವಾತಾವರಣ ಕಿರಣ್ಗೆ ಯಾಕೋ ವಿಚಿತ್ರ ಅನಿಸ್ತು. ಮನೆಯ ಬಾಗಿಲು ತೆಗೆದು ಇಬ್ರು ಒಳಗೆ ಹೋಗಿ ಹಾಲ್ ನಲ್ಲಿರುವ ಸೋಫಾ ಮೇಲೆ ಕೂತ್ಕೊಳ್ತಾರೆ. ರಘು ಇನ್ನು ಟೆನ್ಷನ್ ಅಲ್ಲೇ ಇರೋದನ್ನ ಕಿರಣ್ ನೋಡ್ತಾನೆ. ಅಷ್ಟರಲ್ಲೇ ಮನೆಯ ಒಳಗಿನಿಂದ, ಅಂದ್ರೆ ಅಡುಗೆಯ ಮನೆಯ ಕಡೆಯಿಂದ ಒಂದು ಮಧುರವಾದ ಹೆಂಗಸಿನ ಧ್ವನಿ ಕೇಳಿಸುತ್ತೆ. ರಘು, ಬಂದ್ಯಾ ಮಗನೇ? ರಘು ತಡವರಿಸುತ್ತಾ, ಹಾ ಹೌದು ಅಮ್ಮ ಅಂತಾನೆ. ಆಗ ಸಮಯ ರಾತ್ರಿ 11:30. ಕಿರಣ್ ಕುತೂಹಲದಿಂದ, ಲೋ, ನಿಮ್ಮ ಅಮ್ಮ ಅಲ್ವಾ, ನನಗೂ ಪರಿಚಯ ಮಾಡಿಸೋ, ಮಾತಾಡ್ಸೋಣ ಅಂತಾನೆ. ರಘು ತಕ್ಷಣ ಅವನ ಬಾಯಿ ಮುಚ್ಚಿಸಿ, ಶ್, ಸುಮ್ನಿರು ಅಂತ ಸನ್ನೆ ಮಾಡ್ತಾನೆ. ಅಡುಗೆ ಮನೆಯಿಂದ ಮತ್ತೆ ಅದೇ ಧ್ವನಿ. ರಘು, ನಿನ್ ಜೊತೆ ಯಾರಾದ್ರೂ ಬಂದಿದ್ದಾರಾ? ರಘು ನಡುಗುವ ಸ್ವರದಲ್ಲಿ, ಹೌದು ಅಮ್ಮ, ಒಬ್ಬ ಫ್ರೆಂಡ್ ಬಂದಿದ್ದಾನೆ ಅಂತಾನೆ. ಅದಕ್ಕೆ ಆ ಧ್ವನಿ ಹೇಳುತ್ತೆ, ಓ ಹೌದಾ, ಒಳ್ಳೇದಾಯ್ತು, ಅವನಿಗೂ ಊಟ ಮಾಡಿ ಹೋಗೋಕೆ ಹೇಳು, ಕಿರಣ್ಗೆ ಖುಷಿಯಾಗುತ್ತೆ. ಅಷ್ಟೊತ್ತಿಗೆ ಕಿರಣ್ಗೆ ವಾಶ್ರೂಮ್ಗೆ ಹೋಗ್ಬೇಕು ಅನಿಸುತ್ತೆ. ರಘು, ಬಾತ್ರೂಮ್ ಮೇಲಿದೆ ಅಂತ ಕೇಳ್ತಾನೆ. ರಘು ಗಾಬರಿಯಿಂದ, ಬೇಡ ಮಚ್ಚ, ಬಾ ಹೊರಗೆ ಹೋಗಿ ಬರೋಣ, ಪಬ್ಲಿಕ್ ಟಾಯ್ಲೆಟ್ಗೆ ಹೋಗೋಣ ಅಂತ ಎಳೆದಾಡ್ತಾನೆ. ಕಿರಣ್ಗೆ ತಡ್ಕೊಳ್ಳೋಕೆ ಆಗಲ್ಲ. ಏನ್ ಹುಚ್ಚಿ ಹಿಡಿದಿದ್ಯಾ ರಘು, ಮನೆಯಲ್ಲೇ ಟಾಯ್ಲೆಟ್ ಇಟ್ಕೊಂಡು ಹೊರಗೆ ಹೋಗೋಣ ಅಂತೀಯಾ, ಬಿಡು ನನ್ನ ಅಂತ ರಘುನ ತಳ್ಳಿ ಒಳಗೆ ಹೋಗ್ತಾನೆ. ರಘು ಬೇಸರದಿಂದ, ಸರಿ ಹೋಗು, ಅಲ್ಲೇ ಪ್ಯಾಸೇಜ್ ನಲ್ಲಿದೆ ಅಂತಾನೆ. ಕಿರಣ್ ವಾಶ್ರೂಮ್ ಕಡೆ ನಡೀತಾನೆ. ಹೋಗುವ ದಾರಿಯಲ್ಲಿ ಅಡುಗೆ ಮನೆ ಇತ್ತು. ಕುತೂಹಲ ತಡೆಯಲಾಗದೆ ಕಿರಣ್ ಅಡುಗೆ ಮನೆಯೊಳಗೆ ಇಣುಕಿ ನೋಡ್ತಾನೆ. ನೋಡಿದ ತಕ್ಷಣ ಅವನ ಎದೆಯೊಡೆದು ಹೋಗುವಂತಾಯ್ತು. ಅವನ ಮೈಯೆಲ್ಲ ನಡುಗಲಾರಂಭಿಸಿತು. ಯಾಕಂದ್ರೆ ಅಲ್ಲಿ ಕಂಡ ದೃಶ್ಯವಿದೆಯಲ್ಲ, ಅದು ಮನುಷ್ಯನದ್ದಾಗಿರಲಿಲ್ಲ. ಒಂದು ವಿಕಾರವಾದ ಆಕೃತಿ, ದೊಡ್ಡದಾದ ಉಬ್ಬಿದ ಕಣ್ಣುಗಳು, ಮೈಯೆಲ್ಲ ಸುಟ್ಟು ಕಪ್ಪಾದ ಗಾಯಗಳು, ದೇಹದಿಂದ ರಕ್ತ ಜಿನುಗುತ್ತಿತ್ತು. ಅಂತಹ ಭಯಾನಕ ಸ್ಥಿತಿಯಲ್ಲಿದ್ದ ಅವಳು ಒಲೆಯ ಮುಂದೆ ನಿಂತು ಅಡುಗೆ ಮಾಡುತ್ತಿದ್ದಳು. ಕಿರಣ್ ಪ್ರಾಣಭಯದಿಂದ ಹಿಂತಿರುಗಿ ಹಾಲಿಗೆ ಓಡಿ ಬರ್ತಾನೆ. ಕಿರಣ್ನ ಆ ತರಹ ನೋಡಿ ರಘುಗೆ ವಿಷಯ ಅರ್ಥವಾಯಿತು. ನಾನು
ಅದಕ್ಕೆ ಕಣೋ ಮನೆಗೆ ಬರೋದು ಬೇಡ, ಹೊರಗೆ ಇರೋಣ ಅಂತ ಗೋಗರೆದಿದ್ದು ನೀನು ಕೇಳಲಿಲ್ಲ ಅಂತ ರಘು ಹೇಳ್ತಾನೆ. ಕ್ಷಣವೂ ತಡ ಮಾಡದೆ ಇಬ್ರು ಆ ಮನೆಯಿಂದ ಹೊರಗೆ ಓಡಿ ಬರ್ತಾರೆ. ಬಿಲ್ಡಿಂಗ್ ನಿಂದ ಸಾಕಷ್ಟು ದೂರ ಬಂದ್ಮೇಲೆ ಉಸಿರು ತೆಗೆದುಕೊಳ್ಳುತ್ತಾ ಕಿರಣ್ ಕೇಳ್ತಾನೆ, ರಘು ಅದು ನಿಮ್ಮ ಅಮ್ಮನ? ರಘು ದೀರ್ಘವಾಗಿ ಉಸಿರು ಬಿಡುತ್ತಾ ಹೇಳ್ತಾನೆ, ಹೌದು ಕಿರಣ್, ಅವರೇ ನನ್ನ ತಾಯಿ. ಅವರು ಇದ್ದಾರೆ, ಆದ್ರೆ ಇಲ್ಲ, ಅವರು ತೀರಿಕೊಂಡು ವರ್ಷಗಳೇ ಕಳೆದಿವೆ. ಬೆಂಕಿ ಅವಘಡದಲ್ಲಿ ಅವರು ಪ್ರಾಣ ಬಿಟ್ರು, ಆದ್ರೆ ಅವರು ಇವತ್ತಿಗೂ ನನ್ನ ಬಿಟ್ಟು ಹೋಗಿಲ್ಲ. ನಾನು ಬದುಕಿರುವವರೆಗೂ ಅವರು ನನ್ನ ಜೊತೆಗೆ ಇರ್ತಾರೆ. ನಾನು ಕೂಡ ಅವರನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ. ಅದಕ್ಕಾಗಿ ರಘು ಇಷ್ಟು ವರ್ಷವಾದರೂ ಮದುವೆಯಾಗದೆ ಆ ದೆವ್ವದ ರೂಪದಲ್ಲಿರುವ ತನ್ನ ತಾಯಿಯ ಜೊತೆ ಅದೇ ಮನೆಯಲ್ಲಿ ಒಂಟಿಯಾಗಿ ಬದುಕುತ್ತಿದ್ದಾನೆ ಅನ್ನೋದು ಕಿರಣ್ಗೆ ಅರ್ಥವಾಯಿತು.